ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ಬೋದು ಒಂದು ಹೈ ಪ್ರೋಟೀನ್ ದೋಸೆ. ದಟ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ದೋಸಾ ದಟ್ ಐ ಆಮ್ ಡೂಯಿಂಗ್ ಆ್ಯಂಡ್ ಎಸ್, ಇಟ್ ಹ್ಯಾಸ್ ಹೆಲ್ಪ್ಡ್ ಮೀ ಫಾರ್ ಮೈ ವೆಯ್ಟ್ ಲಾಸ್ ಜರ್ನಿ. ಇದನ್ನು ಅಕ್ಕಿ ಇಲ್ಲದೇನೆ ಮಾಡ್ತಾ ಇದ್ದೀನಿ. ಬಟ್ ಅದರ್ ದನ್ ದಟ್ ದೇರ್ ಆರ್ ಸಬ್ಸ್ಟಿಟ್ಯೂಟ್ ಫಾರ್ ದ ಕಾರ್ಬ್ಸ್. ಅಕ್ಕಿ ಇಲ್ಲ, ಸೊ ಇದ್ರ ಬದಲು ಮಿಲೆಟ್ ಜೊತೆಗೆ ಮಾಡ್ತಾ ಇದ್ದೀನಿ ನಾನು ಇದನ್ನು. ಆ್ಯಂಡ್ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಐ ಥಿಂಕ್ ಎಲ್ಲರೂ ಇದನ್ನು ಟ್ರೈ ಮಾಡಬೇಕು ಮನೆಯಲ್ಲಿ ಒಂದ್ಸಲಿ. ರೆಸಿಪಿ ಕಲ್ತ್ಕೊಳ್ಳೋಕ್ಕೆ ಫುಲ್ ವಿಡಿಯೋ ನೋಡಿ. ಈ ದೋಸೆಗೆ ನಾನು ಮೇಯ್ನಾಗಿ ಯೂಸ್ ಮಾಡ್ತಾ ಇರೋದು ಬೇಳೆಗಳು. ಅದರಲ್ಲೂ ಎಲ್ಲ 3/4 ಕಪ್ಪಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಇದು ಮಸೂರ್ ದಾಲ್ ಮತ್ತು ತೂರ್ ದಾಲ್ ಎರಡೂ ಮಿಕ್ಸ್ ಆಗಿರೋದು, ಮತ್ತು ಫಾಕ್ಸ್ಟೈಲ್ ಮಿಲ್ಲೆಟ್, ಇನ್ನೊಂದು ರೋಲ್ಡ್ ಓಟ್ಸ್, ಮತ್ತು 1 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಈ ಎಲ್ಲ ಬೇಳೆಗಳನ್ನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಒಂದು 2-3 ಸಲ ನೀರು ಹಾಕಿ ತೊಳ್ಕೊಬೇಕು. ತೊಳ್ಕೊಂಡು ಆಮೇಲೆ ಮತ್ತೆ ನೀರು ಹಾಕಿ ಇದನ್ನು ಫಾರ್ ಅಬೌಟ್ 6 to 8 hours ನೆನೆಯಕ್ಕೆ ಬಿಡಬೇಕು, ಇಲ್ಲ ಓವರ್ ನೈಟ್ ನೆನೆಯಕ್ಕೆ ಬಿಡಬೇಕು. ಸೇಮ್ ಸ್ಟೆಪ್ ಫಾರ್ ನವಣೆ ಮತ್ತು ಓಟ್ಸ್ ಕೂಡ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಕೂಡ ನೆನೆಯಕ್ಕೆ ಬಿಡಬೇಕು. ಎನಿ ದಾಲ್ ನೀವು ಯಾವಾಗ ಯೂಸ್ ಮಾಡಬೇಕಾದ್ರೂ ಆ ದಾಲ್ನ ನೆನೆಸಿರೋ ನೀರನ್ನು ಕ್ಲೀನಾಗೆ ತೊಳೆದು ಮತ್ತೆ 2-3 ಸಲ ನೀರು ಹಾಕಿ ದಾಲ್ನ ಕ್ಲೀನಾಗೆ ತೊಳ್ಕೊಬೇಕು. ಬಿಕಾಸ್ ದಟ್ ರೆಡ್ಯೂಸಸ್ ದ ಅಮೌಂಟ್ ಆಫ್ ಫೈಟಿಕ್ ಆ್ಯಸಿಡ್ ಮತ್ತು ಮಿನರಲ್ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. ನವಣೆ ಕೂಡ ಚೆನ್ನಾಗಿ ಸೋಕಾದ್ಮೇಲೆ ಆ ನೀರನ್ನು ಕ್ಲೀನ್ ಮಾಡಿ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಬಿಕಾಸ್ ದಟ್ ಹೆಲ್ಪ್ಸ್ ಟು ಬ್ರೇಕ್ ಡೌನ್ ದ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಫಾರ್ ಈಸಿ ಡೈಜೆಷನ್. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಪಾಲಕ್ ಅಂದರೆ ತುಂಬ ಇಷ್ಟ. ಸೊ ಯಾವುದಾದಕ್ಕಾಗುತ್ತೋ ಆದಷ್ಟು ಪಾಲಕ್ ಯೂಸ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ವೆರಿ ಗುಡ್ ಫಾರ್ ಐರನ್. ಸೊ ಈಗ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಇದನ್ನು ಕ್ಲೀನಾಗಿ ಒಂದು 3 to 4 times ತೊಳ್ಕೊಂಡು ಮಿಕ್ಸರ್ಗೆ ಹಾಕಬೇಕು. ನೆನೆಸಿ ಕ್ಲೀನಾಗಿ ತೊಳ್ಕೊಂಡಿರುವಂಥ ಬೇಳೆ, ಓಟ್ಸ್, ನವಣೆ, ಪಾಲಕ್ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು 6-7 ಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿ ನೀರು ಹಾಕಿ ಇದನ್ನು ರುಬ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಸಿ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಫಾರ್ ಅಬೌಟ್ ಅಗೇನ್ 6 to 8 hours. ಈ ದೋಸೆನ ನೀವು ತಕ್ಷಣ ಕೂಡ ಮಾಡ್ಕೋಬೋದು, ಲೈಕ್ ರುಬ್ಬಿದ ತಕ್ಷಣ, ಅಥವಾ ಈ ಥರ ಬಿಟ್ಟು ಹುದುಗ್ ಬಂದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಹುದುಗ್ ಬಂದಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾದಿರೋ ತವದ ಮೇಲೆ ದೋಸೆನ ಹುಯ್ಬೇಕು. ಹುಯ್ದಾದ್ಮೇಲೆ ಇದು 2 ಸೈಡೂ ಬೇಯಿಸ್ಕೋಬೇಕು ಕ್ಲೀನಾಗೆ. ನಾನಿಲ್ಲಿ 1 to 2 ಸ್ಪೂನ್ಸ್ ಆಫ್ ಎಣ್ಣೆ ಹಾಕ್ತಾಯಿದ್ದೀನಿ. ದೋಸೆಗೆ ನೆಂಚ್ಕೊಳ್ಳೋಕೆ ಏನಾರ ಬೇಕಲ್ಲ, ಸೊ ಇವತ್ತು ಮಾಡ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಗೊಜ್ಜು. ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ 1-2 ಸ್ಪೂನ್ಸ್. ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಈಗ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಈಗ ಹೆಚ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಸೊ ಒನ್ಸ್ ಇಟ್ ಸ್ಟಾರ್ಟ್ಸ್ ಬಾಯ್ಲಿಂಗ್, ಇವಾಗ ನಾನು 1 ಸ್ಪೂನಷ್ಟು ಸಾರಿನ ಪುಡಿ, 1 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕಿ ಇದನ್ನು ಮತ್ತೆ ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದ್ದಿದ ತಕ್ಷಣ ಸ್ವಲ್ಪ ಹಸಿ ಕೊಬ್ಬರಿ ಅಥವಾ ಕಾಯಿ ತುರಿ ಹಾಕಿ ಇದಕ್ಕೆ ಕೂಡಿಸ್ಕೋಬೇಕು. ಈಗ ನನ್ನ ಹೈ ಪ್ರೋಟೀನ್ ದೋಸೆ ರೆಡಿಯಾಗಿದೆ. ನಾನಂತೂ ಈಗ ಈ ದೋಸೆ ತಿಂದೆ. ಇಟ್ ವಾಸ್ ವೆರಿ ಯಮ್. ಐ ಥಿಂಕ್ ಯು ಆಲ್ ಹ್ಯಾವ್ ಟು ಟ್ರೈ ದಿಸ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.